ನಮಸ್ತೆ ಗುರು. ನಮಸ್ತೆ, ಹೇಗಿದ್ದೀರಾ? ನಿನ್ನೆ ಚೆನ್ನೈ ಮತ್ತು ಸನ್ರೈಸ್ ಮ್ಯಾಚ್ ನಡೆದ ಮೇಲೆ ಚೆನ್ನೈಗೂ 10%, ಪಂಜಾಬ್ಗೂ 10%, ರಾಜಸ್ಥಾನಕ್ಕೆ 20% ಅಂತಲೇ ಹೇಳ್ಬೋದು. ರಾಜಸ್ಥಾನಕ್ಕೆ ಇನ್ನೂ 7 ಮ್ಯಾಚ್ ಇದೆ. ಇವತ್ತು ರಾಜಸ್ಥಾನ ಸೋತ್ರೆ ಅವ್ರಿಗೂ 10% ಆಗ 4 ಟೀಮ್ಗೆ ಚಾನ್ಸ್ ಇರುತ್ತೆ ಕ್ವಾಲಿಫೈ ಆಗೋಕ್ಕೆ. ಹೌದು, IPL ನಲ್ಲಿ ಪ್ಲೇ ಆಫ್ ಸ್ಥಾನಗಳಿಗೆ ಪೈಪೋಟಿ ತೀವ್ರವಾಗಿದೆ. ನೀವು ಹೇಳಿದಂತೆ ಕೆಲವು ತಂಡಗಳಿಗೆ ಕ್ವಾಲಿಫೈ ಆಗಲು ಇನ್ನೂ ಉತ್ತಮ ಅವಕಾಶಗಳಿವೆ. ಇಂದಿನ ಪಂದ್ಯದ ಫಲಿತಾಂಶವು ಪಾಯಿಂಟ್ಸ್ ಟೇಬಲ್ ನಲ್ಲಿ ಮಹತ್ವದ ಬದಲಾವಣೆಗಳನ್ನ ಉಂಟು ಮಾಡಬಹುದು. ನಿಮ್ಮ ನೆಚ್ಚಿನ ತಂಡ ಯಾವುದು? ಹೆಚ್ಚಿನ ತಂಡ ಇರಲಿ, ಇವತ್ತು ಅಕಸ್ಮಾತ್ ರಾಜಸ್ಥಾನ ಸೋತ್ರೆ ಒಂಥರ ಆವು ಎಣೆ ಆಟನೇ ಆಗುತ್ತೆ ಪಕ್ಕ. ಖಂಡಿತ ರಾಜಸ್ಥಾನದ ಸೋಲು ತಂಡಗಳ ಸ್ಥಾನಗಳನ್ನು ಬಹಳಷ್ಟು ಬದಲಾಯಿಸಬಹುದು. ಆಗ ಪ್ಲೇ ಆಫ್ ರೇಸ್ ಇನ್ನಷ್ಟು ರೋಚಕವಾಗುವುದಂತೂ ನಿಜ. ಇವತ್ತಿನ ಪಂದ್ಯವನ್ನು ಯಾರು ಗೆಲ್ಲಬಹುದು ಅಂತ ನೀವು ಅಂದುಕೊಳ್ತೀರಿ? ರಾಜಸ್ಥಾನ ಸೋತ್ರೆ ಒಂದು ಪಕ್ಷ ಇನ್ನೂ ಚೆನ್ನಾಗಿರುತ್ತೆ ನೋಡಕ್ಕೆ ಅಂತ. ಕ್ಲೈಮ್ಯಾಕ್ಸ್ ಲಾಸ್ಟ್ ಲೀಗ್ ಮ್ಯಾಚ್ ವರೆಗೂ ಚೆನ್ನಾಗಿರುತ್ತೆ ಅಲ್ವಾ? ನಿಜ, ರೋಚಕತೆ ಕೊನೆಯವರೆಗೂ ಇರುತ್ತೆ. ಅಂಕಗಳ ಪಟ್ಟಿಯಲ್ಲಿನ ಪೈಪೋಟಿ ಅಭಿಮಾನಿಗಳಿಗೆ ಹೆಚ್ಚಿನ ಆನಂದ ನೀಡುತ್ತೆ. ಇವತ್ತಿನ ಪಂದ್ಯದ ಬಗ್ಗೆ ಏನಾದರೂ ವಿಶೇಷ ಮಾಹಿತಿ ನಿಮಗಿದೆಯೇ? ನನ್ನ ಪ್ರಕಾರ ಇವತ್ತು ರಾಜಸ್ಥಾನ ಸೋತ್ರೆ ಒಂದು ಪಕ್ಷ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಒಂದು 70% ವಿನ್ನಿಂಗ್ ಚಾನ್ಸಸ್ ಇದೆ ರಾಜಸ್ಥಾನಕ್ಕೆ. ಸ್ವಲ್ಪ ಗೊಂದಲವಿದೆ. ರಾಜಸ್ಥಾನ ಸೋತ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಿ, ಆದ್ರೆ ಈಗ ಅವರಿಗೆ 70% ಗೆಲ್ಲುವ ಸಾಧ್ಯತೆ ಇದೆ ಅಂತಾನು ಹೇಳ್ತಿದ್ದೀರಿ. ನಿಮ್ಮ ಅಭಿಪ್ರಾಯವೇನು? ನನ್ನ ಅಭಿಪ್ರಾಯ ಸೋತ್ರೆ ಚೆನ್ನಾಗಿರುತ್ತೆ ರಾಜಸ್ಥಾನ ಅಂತ. 4 ಟೀಮ್ ಇದೆ ಮಾಡ್ತೀನಿ. ಆಹಾ, ಹಾಗಾದ್ರೆ ನೀವು ಪಂದ್ಯಗಳಲ್ಲಿನ ಅನಿರೀಕ್ಷಿತ ತಿರುವುಗಳನ್ನು ಇಷ್ಟಪಡುತ್ತೀರಿ ಅಲ್ಲವೇ? ಹಾ, ಅದು ಹೌದು. ನಿಜಕ್ಕೂ ಆಟದ ಒಂದು